ಇದೀಗ ಬಂದ ಸುದ್ದಿ. ಮಾಡ್ರನ್ ಕಾಲೋನಿ ಪೊಲೀಸ್ ಸ್ಟೇಷನ್ ಇಂದ ಒಬ್ಬ ಕೈದಿ ತಪ್ಪಿಸ್ಕೊಂಡಿದ್ದಾನೆ. ಅವನನ್ನ ಕೋರ್ಟಿಗೆ ಕರೆದುಕೊಂಡು ಹೋಗೋ ಸಮಯದಲ್ಲಿ ಈ ಘಟನೆ ನಡೆದಿದೆ. ಆ ಸಮಯದಲ್ಲಿ ಇದ್ದ SI ಬಜರಂಗಿ ಅವ್ರ ಮೇಲೆ ಹಲ್ಲೆ ನಡೆಸಿ ಅವ್ರ ಹತ್ರ ಇದ್ದ ಗನ್ನನ್ನು ಕೂಡ ಕಿತ್ಕೊಂಡು ಹೋಗಿದ್ದಾನೆ. ಬಜರಂಗಿ ಅವ್ರಿಗೆ ರೌಡಿಗಳನ್ನ ಕರ್ಕೊಂಡು ಹೋಗುವಾಗ ಮೈಮೇಲೆ ಪ್ರಜ್ಞೆ ಇರ್ಲಿಲ್ವಾ? ಅದನ್ನ ಅವ್ರ ಬಾಯಿಂದಾನೆ ಕೇಳೋಣ. ಸರ್, ಈ ಕೈದಿ ತಪ್ಪಿಸ್ಕೊಂಡ್ರ ಬಗ್ಗೆ ಏನಾದ್ರು ಹೇಳ್ತೀರಾ? ಹೇಳೋದು ಅಂತ ಇನ್ನು ಅವನು ಹುಡುಕ್ ಅಷ್ಟೇ. ಇದರಿಂದ ಯಾರ್ದಾದ್ರೂ ಕೈವಾಡ ಇದೆಯಾ? ನಮ್ಮ ಅಜ್ಜಿ ಪಿಂಡ ಇತ್ತು, ಅವನು ಹಂಗೆ ಹೊಡೆದು ತಪ್ಪಿಸ್ಕೊಂಡು ಹೋದಂದ ಟೆನ್ಷನಾಗಿ ನಾನಿದ್ರೆ ನೀವು ಬೇರೆ ಎಂತ ಪ್ರಶ್ನೆ ಕೇಂದ್ರಲ್ಲ. ಸರಿ ಹೇಳಿ ಮರ ಹೇಳಿ ಅಜಯ್ ಯಾಕೆ ನೋಡಿದ್ರಲ್ಲ ವೀಕ್ಷಕರೇ, SI ಬಜರಂಗಿ ಅವ್ರ ಕೋಪ ಹೆಂಗ್ ನೆತ್ತಿಗೇರಿದೆ ಅಂತ. ಈ ರೀತಿ ಪ್ರಶ್ನೆ ಕೇಳಿದ್ರೆ ಅವ್ರಿಗಲ್ಲ, ನನ್ಗೂ ಪಿತ್ತ ನೆತ್ತಿಗೇರುತ್ತೆ. ಹಾಗಿದ್ರೆ ತಲೆಗೆ ಚೆನ್ನಾಗಿ ಹರಳೆಣ್ಣೆ ಹಚ್ಕೊಳ್ಳಿ. ವೀಕ್ಷಕರೇ, ಇಲ್ಲಿಗೆ ಈ ನ್ಯೂಸ್ ಮುಕ್ತಾಯವಾಗಿದೆ. ಮಧುರ ಅವ್ರ ಯಾನ್ ನ್ಯೂಸ್ ನೋಡ್ತಾ ಇದ್ದಾರಿ? ಬ್ರೇಕಿಂಗ್ ನ್ಯೂಸ್ ಬರ್ತಿತ್ತು ಅಂತ ನೋಡ್ತಿದ್ದೆ. ನೋಡಿದ್ರೆ ಅದನ್ನ ಹೇಳೋರೆ ತರ್ಲೆ ತರ ಮಾತಾಡ್ತಿದ್ದಾರೆ. ಮಧುರ ಅವ್ರ, ನಾವು ಅವ್ರ ಬಗ್ಗೆ ಮಾತಾಡಕ್ ಹೋಗ್ಬಾರ್ದು. ಅವ್ರೇ ಹೇಳೋದನ್ನ ನೀವು ಓಪನ್ ಮಾಡ್ಕೊಂಡು ಕೇಳಿಸ್ಕೋಬೇಕು ಅಷ್ಟೇ. ಅಂತ ಇಂಟ್ರೆಸ್ಟ್ ನ್ಯೂಸ್ ಏನಿತ್ತು ಹೇಳಿ? ಹಾಗಾದ್ರೆ ನಿಮಗ್ ವಿಷಯ ಗೊತ್ತಿಲ್ವಾ? ನನಗೆ ಗೊತ್ತಿರೋದು ನಿಮ್ಮ ವಿಷಯ ಮಾತ್ರ. ಏನಂದ್ರೆ? ನಾನು ನಿಮ್ಮ ತವ ಕೇಳಿ ತಿಳ್ಕೊಬೇಕಿತ್ತು ಅಂದಿ. ಒಬ್ಬ ಖತರ್ನಾಕ್ ಕಳ್ಳ ಜೈಲಿಗೆ ಹೋಗೋ ರೋಡಲ್ಲಿ ತಪ್ಪಿಸ್ಕೊಂಡಿದ್ದಾನಂತೆ. ಅವನ್ನ ಕರ್ಕೊಂಡು ಹೋಗ್ತಿದ್ದು ಬಜರಂಗಿ ಅವ್ರಂತೆ. ಅವ್ರ ಗನ್ನನ್ನು ಕಿತ್ಕೊಂಡು ಹೋಗ್ಬಿಟ್ಟಿದ್ದಾನೆ. ಮಧುರ ಅವ್ರೆ, ಆ ಬಜರಂಗಿ ಇನ್ಸ್ಪೆಕ್ಟರ್ ಹಾಕಿ ಲಾಯಕ್ಕಿಲ್ಲ ಅಂತ ಜೊತೆ ಕಳ್ಳನ್ ಕಳ್ಸಿದ್ರೆ ಓಡೋಗ್ದೆ ಏನ್ ಮಾಡ್ತಾನೆ ಹೇಳಿ? ಸರಿ ಬಿಡಿ, ಈ ಕಳ್ಳ ಪೊಲೀಸ್ ಆಟ ನಮ್ಗೆ ಯಾಕೆ? ಕಳ್ಳಾಟ ಹೋಗಿ ಏನಂದ್ರೆ? ಅಲ್ಲ, ನೀವು ಹೇಳ್ದದು ದಿಟ ಅಂದಿ. ಬಂದ್ ವಿಷಯ. ಹುಣ್ಣಿಮೆ ಚಂದ್ರನ ನನ್ನ ಹೃದಯದ ಅರಮನೆಗೆ ಆಹ್ವಾನ ಮಾಡವಂತ. ಏನಂದ್ರೆ? ಮಧುರ ಅವ್ರ, ನಿಮ್ಮನ್ನ ನಮ್ಮ ಮಟ್ಟಿ ಕರೆಯುವಂತ. ಅದು ಪುಟ್ಮಲ್ಲಿ ನಮ್ಮ ಚಾಮರಾಜನಗರ ಸ್ಪೆಷಲ್ ಡಿಶ್ ಮಾಡಿದ್ದ. ಅದನ್ನ ನೀವು ಉಂಡ್ಬಿಟ್ಟು ರುಚಿ ಹೇಳಿ ನಮ್ಮನ್ನ ಧನ್ಯರಾಗಿ ಮಾಡ್ಬಿಡಿ. ಗೊತ್ತಾ, ಅಣ್ಣಪ್ಪನನ್ನು ಕರ್ಕೊಂಬಂದ್ಬಿಡಿ. ಸರಿ ಗೌಡ್ರೆ, ಬರ್ತೀವಿ. ಮಧುರ ಅವ್ರೆ, ಶಬರಿ ರಾಮನ ಕಾದಂಗೆ ಕಾಯ್ತಾ ಇರ್ತೀನಿ. ಗೌಡ್ರೆ, ಒಬ್ಬೊಬ್ರು ಏನ್ ಬಡ್ಬಡಾಯಿಸ್ತಿದ್ರ? ಸ್ವಲ್ಪ ಜೋರಾಗಿ ಹೇಳಿ. ಮಧುರ ಅವ್ರೆ, ಬಿರ್ನ್ ಬಂದ್ಬಿಡಿ ಅಂದಿ. ಸರಿ, ಬರ್ತೀವಿ. ಬರ್ತೀನಿ. ಈ ಗೌಡ್ರು ಒಂದೊಂದ್ಸಲ ಅದೇನ್ ಮಾತಾಡ್ತಾರೋ ಅರ್ಥನೇ ಆಗಲ್ಲ. ಮಧುರ ಅವರು ನಮ್ಮ ಮಟ್ಟಿಗೆ ಬರ್ತಾರದೇ ಒಂದು ಖುಷಿ. ಅದರಲ್ಲೂ ಅವ್ರು ಉಣ್ಣದ್ ನೋಡಕ್ಕೆ ಇನ್ನೊಂಥರ ಖುಷಿ. ನಮ್ಮ ನಗರದ ಡಿಶ್ನ ಉಂಡುಬಿಟ್ಟು ನನ್ನ ಹೃದಯಕ್ಕೆ ನಗರಕ್ಕೆ ಎಂಟ್ರಿ ಕೊಟ್ಬಿಟ್ರೆ ಸಾಕು. ಅದು ಡಿಶ್ಕಲ್ಲ ಕಮ್ಮಿ, ಡಿಶ್ಶು ಚಾಡ. ಪಾವಣ ಬಿರ್ಬಿರ್ ಹೋಗಿ ಮಧುರ ಅವರು ಜಂಡನವ್ರು ಉಣ್ಣ ಕರ್ಬಿಟ್ ಬನ್ನಿ. ಆಮೇಲೆ ಪುಟ್ಮಲ್ಲಿ ಸ್ವಲ್ಪ ಕರೆಯಕದ್ದ ಒತ್ತರ ಹೋಗಿ ಕರೆದಿಲ್ವಾ? ಒತ್ತರ ಇರು. ಕಾಯದ್ರಲ್ಲೂ ಒಂಥರ ಸುಖ ಆದಂತೆ. ಯಾರನ್ ಕಾಯದ್ರಲ್ಲಿ? ನಿಮ್ಮ ಅಜ್ಜಿ ತಾತನ್ನ. ಶ್ರೀರಾಮ, ನಮ್ಮ ಅಜ್ಜಿ ತಾತನು ಉಣ್ಣ ಕರ್ದಿದ್ದೀರಾ? ಅವ್ರನ್ನ ನೋಡಿ ಸಾನೆ ದಿನ ಆಗೋಗಿತ್ತು ಬನ್ನಿ. ತಗೊಳ್ಳಿಕಮ್ಮೆ, ನಮ್ಮ ಅಜ್ಜಿ ತಾತನ್ನೇ ಕರೆಯಲ್ಲ, ಇನ್ ನಿಮ್ಮ ಅಜ್ಜಿ ತಾತನ ಕರ್ದನ. ನಾ ಹೇಳ್ದದು ಮಧುರ ಅವ್ರನ್ನ. ಹಂಗಂದರ್ಯಾ, ನಾನೆಲ್ಲ ನಮ್ಮ ಅಜ್ಜಿ ತಾತನು ಉಣ್ಣ ಕರ್ದಿದ್ದೀರಿ ಅಂತ ಖುಷಿ ಆಗ್ಬಿಟ್ಟಿದ್ದೆ. ಅದೇನ ಹೇಳ್ತಾರಲ್ಲ, ಟೈಲರ್ಗೆ ಅಳತೆ ತಕ್ಕಳ ಚಿಂತೆ ಅರೆ ಅಷ್ಟೆಂಟ್ಗೆ ಬಟ್ಟೆ ಕತ್ತರ್ಸ ಚಿಂತೆ ಅಂತೆ. ಹಂಗಾಯ್ತು ನಿನ್ ಕತೆ. ಮಧುರ ಬಂದ್ರು ಅನ್ಸುತ್ತೆ. ಬನ್ನಿ ಇರು, ನಾವು ಹೋಗಿ ನೋಡ್ತೀನಿ. ವೆಲ್ಕಮ್ ಮಧುರ ಅವ್ರೆ. ಯಾರ ಇವರು? ನಮ್ಮಟ್ಟಿಗೆ ಕರೀದೆ ಬಂದಿರೋ ಗೋಸ್ಟು? ಅದು ಗೋಸ್ಟ್ ಅಲ್ಲ ಕಮ್ಮೆ, ಎಷ್ಟು ಹಿಡಿದ್ರಿ ಚಾಡ. ನೋಡಿ, ನಾನ್ ನಿಮ್ ಗೆಸ್ಟ್ ಅಲ್ಲ, ನನ್ನ ಹೆಸರು ಜುಮ್ಕಿ. ಮತ್ ನಿಮ್ ಕಿವಿಲಿ ಚುಮ್ಕಿನೇ ಇಲ್ಲ. ನೀವು ಹಾಕಿದಿರಲ್ಲ. ಜುಮ್ಕಿನಾರು ಕಡಗನಾರು ಆಗೋ, ನಮ್ಮಟ್ಟಿಗೆ ಯಾಕೆ ಬಂದಿದೆ? ಇದು ಜೈಲಲ್ಲ, ಸಂಸಾರಸ್ಥರಿರೋ ಅಟ್ಟಿ. ನೋಡಿ, ನಾನು ಬರ್ಬೇಕು ಅಂತ ಬರ್ಲಿಲ್ಲ. ಪೊಲೀಸ್ನವರು ನಾನು ಹಿಡಿಯಕ್ಕೆ ಅಂತ ಹಿಂದೆ ಬಿದ್ದಿದ್ದಾರೆ. ಅವರಿಂದ ತಪ್ಪಿಸ್ಕೊಳಕ್ ಇಲ್ಲಿಗೆ ಬಂದೆ. ಹಾಗೆ ಆ ಬಜರಂಗಿನ ಯಾಮಾರಿಸಿ ಅವನ ಗನ್ನು ಕಿತ್ಕೊಂಡ್ ಬಂದಿದ್ದೀನಿ. ಏಯ್, ಜಾಸ್ತಿ ಎಗರಾಡ್ಬೇಡಿ. ಇದು ಫುಲ್ ಇಲ್ವಾಡ ಗನ್ನು. ನೊಕ್ಕರು ಮಾಡಿದ್ರೆ ಡಮ್ ಅನ್ಸ್ಬಿಡ್ತೀನಿ. ದಮ್ಮನ್ಸಕ್ಕೆ ಅದ್ರಲ್ಲಿ ಆನೆ ಪಟಾಕಿ ಇದ್ದ. ಅಯ್ಯೋ, ದಡ್ಡ ಪಟಾಕ್ತದೆ. ಪಟಾಕಿ ಎಲ್ಲ ಕಮ್ಮೆ, ಗುಂಡದ ಹೇಳ್ತಾ ಅಲ್ವಾ?
ಇದು ಸಂಸಾರ ಸೃಷ್ಟಿ. ಇಲ್ಲಿ ಬಂದು ಗನ್ ತೋರಿಸಿ ಎದುರ್ಸೋದು ಶಾನೆ ತಪ್ಪಾಯ್ತದೆ. ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ, ಇಲ್ಲಿಂದ ಹೊಂಟು ಬಿಡಿ. ಇನ್ನೊಂದು ಹೊಸಿ ಹೊತ್ತಲ್ಲಿ ಗೆಸ್ಟ್ಗಳು ಬರ್ತಾರೆ, ಅವ್ರು ಬಂದು ನಿಮ್ಮನ್ನು ನೋಡಿದ್ರೆ ಶಾನೆ ಕಷ್ಟ ಆಯ್ತದೆ. ಏಯ್, ಯಾರ ಕಷ್ಟಕ್ಕೆ ಯಾರು ಬರಲ್ಲ. ಹಂಗೆ ಇನ್ನು ಮುಂದೆ ಇಲ್ಲಿಗೆ ಯಾರು ಬರಬೇಕು ಯಾರು ಹೋಗ್ಬೇಕು ಅನ್ನೋದನ್ನ ಡಿಸೈಡ್ ಮಾಡೋನು ನಾನು. ಅಂದ್ರೆ ನಾನು ಇಲ್ಲಿರೋವರೆಗೂ ಯಾರು ಈ ಮನೆಯಿಂದ ಆಚೆ ಹೋಗೋಂಗಿಲ್ಲ, ಆಚೆ ಕಡೆಯಿಂದ ಯಾರು ಒಳಗ್ ಬರೋಂಗಿಲ್ಲ. ನೋಡಿ ತಮ್ಕಿಯವ್ರೆ, ಜುಮ್ಕಿ ಅಲ್ಲಮ್ಮ, ಜುಮ್ಕಿ. ಜಾಣ ನೋಡಿ, ನೀವ್ ಯಾರು ಅಂತ ನಮಗ್ ಗೊತ್ತಿಲ್ಲ. ನಮ್ ಚಿಕ್ಕಪ್ಪನ ಮಗ ಬೀಡಿ ಗಣೇಶ ಅಂತ ಅವನೇ. ನೀವ್ ಇಲ್ಲಿ ಬಂದು ನಮಗ್ ತೊಂದ್ರೆ ಕೊಡ್ತಾ ಇದೀನಿ ಅಂತ ಅವ್ನಿಗೆ ಏನಾದ್ರೂ ಗೊತ್ತಾದ್ರೆ ನಿಮ್ ಕತೆ ಅಷ್ಟೇ. ಬೀಡಿ ಗಣೇಶನ ಅವನ್ ನನ್ ತುಂಬಾ ಚೆನ್ನಾಗ್ ಗೊತ್ತಮ್ಮ. ನಾನು ಅವನು ಜೈಲಲ್ಲಿ ಒಟ್ಟಿಗೆ ಇದ್ವಿ. ಅವನ ಹತ್ರ ಬೀಡಿ ಇಸ್ಕೊಂಡು ಸೇರ್ತಾ ಇದ್ದೆ. ಜೈಲಿಂದ ನಾನು ತಪ್ಪಿಸ್ಕೊಳ್ಳೋದಕ್ಕೆ ಅವನೇ ನನಗೆ ಹೆಲ್ಪ್ ಮಾಡಿದ್ದು. ಹಂಗೆ ನಿಮ್ಮನೆ ಅಡ್ರೆಸ್ ಕೊಟ್ಟಿದ್ದು ಅವನೇ. ನನ್ ತಮ್ಮ ನಿಮಗ್ ಗೊತ್ತಾ? ಗೊತ್ತಾ? ಅವನು ಹೇಳ್ದ ನಮ್ಮ ಅಕ್ಕ ಯಾವನೋ ಒಬ್ಬ ದನ ಕಾಯವನ್ನ ಮದುವೆ ಆಗಿದ್ದಾಳೆ ಅಂತ. ಇವನು ನೋಡಿದ್ಮೇಲೆ ಸತ್ಯ ಏನು ಅಂತ ಗೊತ್ತಾಯ್ತು. ಅಮ್ಮ, ನಾನು ಹೆಣ್ಣು ಮಕ್ಕಳಿಗೆ ತುಂಬಾ ಗೌರವ ಕೊಡ್ತೀನಿ. ನಾನು ಇಲ್ಲಿರೋವರೆಗೂ ನಿಮ್ಗೆ ಯಾವ ತೊಂದ್ರೆನೂ ಆಗಲ್ಲ. ಅಯ್ಯೋ ಶಿವನೇ, ನೀ ಇಲ್ಲಿರೋದೇ ದೊಡ್ಡ ತೊಂದರೆ. ಇಂಥ ಡುಬಾಕ್ ಡೈಲಾಗ್ ಎಲ್ಲ ಬೇಡ. ನಾನು ನೋಡೋದಕ್ಕೆ ತುಂಬಾ ಸೈಲೆಂಟು, ತಲೆ ಕೆಟ್ರೆ ಸ್ವಲ್ಪ ವೈಲೆಂಟು. ನನಗೆ ಗೊತ್ತಿಲ್ದಿರೋ ಹಂಗೆ ನಿನ್ನ ಹೊಟ್ಟೆ ಒಳಗಡೆ 2 ಗುಂಡು ಸೇರ್ಕೊಂಡ್ಬಿಟ್ಟಿರತ್ತೆ. ಏ ಹೆಕ್ಕ ತಿಂಬವೆ, ಇಷ್ಟೊತ್ತಲ್ಲ ಇಲ್ಲೇ ಅಂತ ಮಾಡ್ತಿದ್ರ್ಯಾ? ಕಳ್ಳೆ ಮಿಠಾಯಿ ಮಾಡ್ತಿದ್ವಿ. ಈ SI ಬಜರಂಗಿಗೆ ಹಿಲಾಲ್ ಹಾಕ್ತೇನಾ? ಸಾರಿ ಸರ್, ವಿಷಯಕ್ಕೆ ಬನ್ನಿ. ವಿಷಯ ಅಂತ ಇಲ್ಲ ಮರ್ರೆ. ಮತ್ತೆ ಮನೆಗೆ ಹೋಗಿ. ಇವತ್ತು ಬೆಳಿಗ್ಗೆ ಒಬ್ಬ ಕೈದಿನ ಜೈಲಿಗೆ ಕರ್ಕೊಂಡು ಹೋತಿ ಪತಿಗೆ ಅವ ತಪ್ಸ್ಕೊಂಡು ನಾನು ಗನ್ನು ಕಿತ್ಕೊಂಡು ಹೋಯ್ದ ಮರ್ರೆ. ಅವ್ನು ನೋಡಕ್ ಇವನ್ ಥರನೇ ಇದ್ನ. ಅವ್ನು ನೋಡಕ್ ಸಣ್ಣಗಿದ್ನ ದಪ್ಪಗಿದ್ನ? ಸ್ವಲ್ಪ ಸಣ್ಣಕ್ಕಿದ್ದ, ಸ್ವಲ್ಪ ದಪ್ಪಕ್ಕಿದ್ದ. ಅಲ್ಲ, ಉದ್ದಕ್ಕಿದ್ನ ಕುಳ್ಳಕ್ಕಿದ್ನ? ಕುಳ್ಳಕ್ಕಿದ್ದ. ಸುಂದರವಾಗಿದ್ನ ವಿಕಾರವಾಗಿದ್ನ? ನಿಮ್ಮಿಬ್ರಿಗಿಂತ ಸುಂದರವಾಗಿದ್ದ. ಅಲ್ಲ, ಅವ್ನ ತಲೆ ಹೀಗೆ ಬಸ್ತಿದ್ನ ಹೀಗೆ ಬಸ್ತಿದ್ನ? ಅಯ್ಯ ಹೆಕ್ಕ ತಿಂಬವೆ, ನಿನ್ ತಂಗಿಗೆ ಅಂತ ಗಂಡು ಹುಡುಕ್ತಿದ್ನಾನ? ನನ್ನ ಕಷ್ಟ ನಂಗಾರಿಲ್ಲ, ಇವು ಹೆಕ್ಕ ತಿಂಬ ಒಬ್ಬತ್ತು. ಅವಾಗಿಂದ ಹಿಂಗೆ ಹಿಡ್ಕೊ ಕೂತಿದ್ದೀರಲ್ಲ, ಉಣ್ಣಕ್ಕೇನಾದ್ರೂ ತರ್ಲೆ? ನಿಮ್ಗೆ ಹಸ್ವಾಗಿರ್ಬೇಕು ಅಲ್ವಾ ಕಳ್ಳಣ್ಣ? ನನ್ನ ಅಣ್ಣ ಅಂದ್ಯಮ್ಮ, ನನಗೆ ನನ್ನ ತಂಗಿ ನೆನಪಾಗ್ಬೇಕು. ಅವ ನಿನ್ ತಂಗಿ ಆಗ್ಬಿಟ್ರೆ ನಾನು ನಿನಗೆ ಬಾವ. ಹೌದಪ್ಪ, ನೀನ್ ನನಗೆ ಭಾವನೆ. ನಮ್ಮ ಭಾವಂದು 2 ಕೈನೂ ಕಟ್ ಮಾಡ್ಬಿಡ್ತೀನಿ. ನಿನಗೂ ಹಂಗೆ ಮಾಡ್ಲಾ? ಬೇಡ ಬೇಡ, ನಾನು ನಿನಗೆ ಬಾವನೂ ಅಲ್ಲ ಪಾವನೂ ಅಲ್ಲ. ಹಂಗ ಬಾ ದಾರಿಗೆ. ಈ ಜುಮ್ಕಿ ಹತ್ರ ಸಂಬಂಧ ಬೆಳೆಸ್ಕೊಳಕ್ಕೆಲ್ಲ ಬರಬೇಡ. ನಾನ್ ಸೈಲೆಂಟು, ತಲೆ ಕೆಟ್ರೆ ಸ್ವಲ್ಪ ವೈಲೆಂಟು. ನೋಡು, ನಿಂತವ್ ನಂಟಿಸ್ತಾನೆ ಬೆಳೆಸಲ್ಲ. ಇನ್ನೊಂದು ಹೊಸಿ ಹೊತ್ತಿಗೆ ಗೆಸ್ಟ್ಗಳು ಬರ್ತಾರೆ, ಕೈ ಮುಗಿದು ಕೇಳ್ಕೊತೀನಿ, ಆಚ್ಕೊಂಡೋಗ್ಬಿಡು. ಹೊಟ್ಟೆ ಒಳಗಡೆ ಗುಂಡ್ ಹಾಕ್ಬಿಡ್ತೀನಿ. ಶ್ರೀರಾಮ, ನಮ್ ಬಾಬಣ್ಣನ ಹೊಟ್ಟೆ ಒಳಗೆ ಗುಂಡ್ಕಲ್ ಹೆಂಗ್ ಹಾಕಿರಿ? ಅಮ್ಮೆ ಪುಟ್ಮಲಿ, ಅದು ಗುಂಡು ಕಲ್ಲಲ್ಲ ಕಮ್ಮೆ. ಇವ್ರು ಗನ್ನಲ್ಲಿರೋ ಗುಂಡನ್ನ ನನ್ನ ಹೊಟ್ಟೆ ಒಳಗೆ ತೂರಿಸ್ಬಿಟ್ರಂತೆ. ಹಂಗಂದ್ರಿಯಾ? ಅಯ್ಯೋ, ಇನ್ನೆಂಗಂದಾರ ಸುಮ್ಕಿರ. ನನ್ನ ತಂಗಿ ಅವಂಗೆ ನನ್ನ ಮುಂದಿನ ಆವಾಜ್ ಆಗ್ತೀಯಾ? ಅಲ್ಲ, ಅದು ಅವಾಜ್ ಆಗ್ತಿದ್ದಲ್ಲ. ನಮ್ಮೂರ್ ಚೋರಿ ಗಂಡ ಹೆಂಡ್ರು ಮಾತಾಡೋದೇ ಹಿಂಗ. ತಂಗಿವಾ, ನೀನು ಮಾತಾಡು. ಕಳ್ಳಣ್ಣ, ಯಾಕೆ ನೀವು ನಮ್ಮ ಬಾಬಣ್ಣಂಗೆ ಯಾವಾಗ್ಲೂ ಗುಂಡಾರಿಸ್ತೀನಿ ಅಂದಿರಿ? ಮತ್ತೆ ಇವನು ಹೋಗು ಹೋಗು ಅಂತಂದ್ರೆ ನಾನು ಆಚೆ ಹೋಗೋದು, ಬಜರಂಗಿ ಕೈಲಿ ಸಿಕ್ಕ ಹಾಕೊಳ್ಳೋದು, ಅವ್ನು ನಾನು ಹಿಡ್ಕೊಂಡು ರುಬ್ಬೋದು. ಇದೆಲ್ಲ ಬೇಕಾ ತಂಗ್ಯವ್ವ? ನೀವೇ ಹೆದರ್ಕೋಬೇಡಿ, ಬಜರಂಗಿ ಅವರು ನನಗೆ ಚೆನ್ನಾಗಿ ಗೊತ್ತು. ನಮ್ಮ ಕಳ್ಳಣ್ಣನ ರುಬ್ಬೇಡಿ, ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳ್ತೀನಿ. ತಂಗ್ಯವ್ವ, ಪೊಲೀಸ್ನವರು ನಿಂತರ ಅಲ್ಲಮ್ಮ. ನಿನ್ಗೆ ಅವ್ರ ಬಗ್ಗೆ ಗೊತ್ತಿಲ್ಲ. ನಿನ್ ಮುಂದೆ ಚೆನ್ನಾಗೇ ನೋಡ್ಕೋತೀನಿ ಅಂತ ಎತ್ತಾಕೊಂಡು ಹೋಗ್ತಾರೆ. ಅಲ್ಲಿಗೆ ಹೋದ್ಮೇಲೆ ನನ್ನ ಏರೋಪ್ಲೇನ್ ಹಚ್ಬಿಡ್ತಾರೆ. ಏರೋಪ್ಲೇನ? ಹಂಗಾರೆ ನಾನು ನಿಮ್ ಜೊತೆ ಬರ್ತೀನಿ. ನಂಗೂ ವಿಮಾನದಲ್ಲಿ ಹಾರಾಡ್ಬೇಕು ಅಂತ ಆಸೆ ಅನ್ನಿ. ಆಮೇಲೆ ಪುಟ್ಮಲಿ, ಏರೋಪ್ಲೇನ್ ಅಂದ್ರೆ ನೀ ಅನ್ಕೊಂಡ್ರದ ಅಲ್ಲ ಕಮ್ಮೆ. ಮತ್ತೆ ಇನ್ಯಾವ ತರದ ಏರೋಪ್ಲೇನು ಬಾಬಣ್ಣ? ಇವ್ರು ದಂಡಕ್ಕೆ ಬಂದು ಹೇಳ್ತೀನಿ. ಆಮೇಲೆ ಪುಟ್ಮಲಿ,
ದೊಣ್ಣ ತುದಿಗ ಖಾರದ ಪುಡಿ ಮೆತ್ಕತಾರ ಮೆತ್ಕೊಂಡು ಹಂಗೆ ವಾ ಹಿಂಗೆಲ್ಲ ಕಿರ್ಚ್ಕೊಂಬೇಡ. ಕಿರ್ಚ್ಕೊಂಡ್ರೆ ರೋಡಲ್ಲಿ ಹೋಗೋರು ಮನೆ ಒಳಗಡೆ ಬಂದ್ಬಿಡ್ತಾರೆ. ಜುಮ್ಕಿ ಕೆಲಸ ಮಾಡು, ಮ್ಯಾಲ ಒಂದು ಕ್ವಾಣ ಅದೆ, ಅಲ್ಲಿ ಹೋಗಿ ಕೂತಿರು. ಗೆಸ್ಟ್ಗಳು ಬಂದು ಹೋದ್ಮೇಲೆ ನಾನು ನಿನ್ನ ದಂಡಲ್ಲಿ ಬಂದು ಕೂತ್ಕೊತೀನಿ, ನೀನು ಗನ್ ತೋರ್ಸ್ಕೊಂಡು ಕೂತ್ಕೊಂಡ್ಬಿಡು. ಒಳ್ಳೆ ಐಡಿಯಾ. ನೀನ್ ನನ್ನಲ್ಲಿ ಕೂಡ್ ಹಾಕಿ ಬಂದವ್ರಿಗೆ ಹಿಡ್ಕೊಡ್ಬೇಕು ಅಂತ ಪ್ಲಾನ್ ಮಾಡಿದ್ಯಾ? ಇಂಥ ಕಿತ್ತೋಗಿರೋ ಐಡಿಯಾ ಎಲ್ಲ ಮಾಡಿದ್ರೆ ಹೊಟ್ಟೆ ಗುಂಡ ಹೊರ್ಸ್ಬಿಡ್ತೀನಿ. ಬೇಡಪ್ಪ, ನಿನ್ನ ಗನ್ನ ನೀನೇ ಮಡಿಕ. ನಾನು ಇನ್ನೂ ಬದುಕಿ ಮಾಡ್ಬೇಕಾಗಿರೋ ಶಾನೆ ಕೆಲಸ ಅದೆ. ಯಾರು ಬಂದಿರ್ಬೇಕು? ಅತಿಥಿಗಳಿರ್ಬೇಕು ಕಳ್ಳಣ್ಣ. ಅವ್ರನ್ನ ಅಲ್ಲೇ ಮಾತಾಡ್ಸಿ ಹಂಗೆ ಕಳಿಸ್ಬಿಡು. ಎಲ್ಲೋ ಅಂದ್ರೆ ಹೊಟ್ಟೆಲ್ ಗುಂಡು. ಏವಳಿ ಯಾನ್ ಬಂದದು? ಏನ್ ಬಂದಿದ್ದ? ನೀವೇ ತಾನೇ ಊಟಕ್ಕೆ ಬನ್ನಿ ಅಂತ ಕರೆದಿದ್ದು, ಅದಕ್ಕೆ ಬಂದ್ವಿ. ಕರೆದಿದ್ದಿ, ಆದ್ರೂ ಮರ್ತು ಬಿಟ್ಟಿದ್ದಿ. ಗೌಡ್ರೆ, ನೀವೇ ಇಷ್ಟಪಟ್ಟು ಬಂದು ಊಟಕ್ಕೆ ಇನ್ವೈಟ್ ಮಾಡಿ ಈಗ ಮರ್ತೋಯ್ತು ಅಂದ್ರೆ ಹೇಗೆ? ಅದು ಕೆಲ್ಸದ ಒತ್ತಡದಲ್ಲಿ ಮರ್ತು ಬಿಟ್ಟಿ ಮಧುರ ಅವ್ರೆ. ಪರವಾಗಿಲ್ಲ ಬಿಡಿ, ನಾವು ಕಾಯ್ತೀವಿ. ಅಡಿಗೆ ಆದ್ಮೇಲೆ ಊಟ ಮಾಡ್ಕೊಂಡೇ ಹೋಗ್ತೀವಿ. ಇಲ್ಲ ನೀವು ಹೋಗಿ. ಗೌಡ್ರೆ, ದಿಸ್ ಇಸ್ ಟೂ ಮಚ್. ಮನೆಗ್ ಬನ್ನಿ ಅಂತ ಕರೆದು ಬಾಗ್ನಲ್ಲಿ ನಿಲ್ಸಿ ಅವಮಾನ ಮಾಡ್ತಿದ್ದೀರಾ? ಇದೇನಾ ನೀವು ನಮಗ್ ತೋರ್ಸೋ ಪ್ರೀತಿ? ಮಧುರ ಅವ್ರೆ, ಪಾಪ ಮಾಡ್ಕೋಬೇಡಿ. ನನ್ನ ಪರಿಸ್ಥಿತಿ ಈಗ ಬ್ಯಾರೇನೇ ಅದ. ಈಗ ಹೋಗಿ ಅಡುಗೆ ಮಾಡಾದ್ಮೇಲೆ ನಾನೇ ಕರತೀನಿ. ಗೌಡ್ರೆ, ಬಂದಿರೋನ್ನ ಒಳಗ್ ಕರೆದು ಕೂರಿಸಿ ಮಾತಾಡಿಸಿ ಆಮೇಲೆ ಊಟ ಹಾಕಿವ್ರಂತೆ. ಒಟ್ಟುಮಲ್ಲಿಯವ್ರ ಕೈ ರುಚಿ ಸವಿಬೇಕು ಅಂತ ಎಷ್ಟು ಆಸೆಯಿಂದ ಬಂದ್ವಿ ಗೊತ್ತಾ? ನಾವೇ ನಿಮ್ ಮನೆಗೆ ಹೊಸಬ್ರಾ, ಕಾಯ್ತೀವಿ ಬಿಡಿ. ಅಡಿಗೆ ಆಗೋ ತನಕ ಹಾಡು ಹೇಳ್ಕೊಂಡು ಎಂಜಾಯ್ ಮಾಡೋಣ ಅಷ್ಟೇ. ನಡ್ರಿ ಒಳಗೆ. ಬೇಡ, ಸುಮ್ಮನೆ ಓಡಿ. ಗೌಡ್ರೆ, ಏನಾಗಿದ್ದೀರಿ ನಿಮ್ಗೆ? ಯಾಕೆ ನೀವು ಇವತ್ತೊಂಥರ ಆಡ್ತಿದ್ದೀರಾ? ಜಾನಿ, ಮಾತ್ ಸಾಕು. ಇವ್ರು ಇಂಥವ್ರು ಅಂತ ನನಗೆ ಗೊತ್ತಿರ್ಲಿಲ್ಲ. ನಮಗ್ ಅವಮಾನ ಮಾಡ್ಬೇಕು ಅಂತಾನೆ ಇಲ್ಲಿ ಕರೆದಿದ್ರು ಅನ್ಸುತ್ತೆ. ಮನೆಗ್ ನಡೀರಿ. ಡಾರ್ಲಿಂಗ್, ಕೂಲ್ ಕೂಲ್. ಗೌಡ್ರೆ, ನೀವು ಊಟ ಆಗದೆ ಇದ್ರು ಪರವಾಗಿಲ್ಲ, ಒಳಗ್ ಕರೆದು ಕೂರ್ಸ್ ಮಾತಾಡಿಸಿ. ನೋಡ್ರಿ, ಹೇಳುದ್ನಲ್ಲ, ಇನ್ನು ಶಿವತ್ತಾದ್ಮೇಲೆ ಬನ್ನಿ, ನಾನೇ ಒಳಗೆ ಕರ್ಕೊಂಡು ಹೋಗಿ ಕೂರ್ಸ್ಕೊಂಡು ಸತ್ಕಾರ ಮಾಡ್ತೀನಿ. ಜಾನಿ ಬನ್ನಿ. ಇವ್ರು ಬೇಡ, ಇವ್ರ ಸತ್ಕಾರನು ಬೇಡ. ಮ್ಯಾಡ್ ಮ್ಯಾನ್. ನಮ್ಮ ಬಾಬಣ್ಣನ್ ಯಾಕೆ ಹಂಗ ಹೊಡೆದಿರಿ? ನಾನು ಏನ್ ಹೇಳಿದ್ದೆ? ಅಲ್ಲಿ ಯಾರಾದ್ರೂ ಬಂದ್ರೆ ಮತ್ತೆ ಬರಬೇಡಿ ಅಂತ ಹೇಳು ಅಂತ. ಇವನು ಆಮೇಲೆ ಬನ್ನಿ ಅಂತ ಹೇಳ್ತಾ ಇದ್ದಾನೆ, ಅದಕ್ಕೆ ಹೊಡೆದೆ. ಕಳ್ಳಣ್ಣ, ಈಗ ಬಂದಿದ್ದವ್ರು ನಮಗ್ ಶಾನೆ ಬೇಕಾದವರು. ಬಂದವ್ರಿಗೆ ಅತಿಥಿ ಸತ್ಕಾರ ಮಾಡದೆ ಹಂಗೆ ಕಳ್ಸಿದ್ರೆ ಪಾಪ ಸುತ್ಕೊಳ್ಳಲ್ವಾ? ಅದಕ್ಕೆ ನಮ್ಮ ಬಾಬಣ್ಣ ಹೇಳ್ದದು. ಅತಿಥಿ ಸತ್ಕಾರ ಮಾಡ್ಬೇಕು ಅಂತಂದ್ರೆ ಹೇಗಿದ್ರು ನಾನು ನಿಮ್ಮ ಮನೆಗೆ ಬಂದಿದ್ದೀನಲ್ವಾ, ಆ ಸತ್ಕಾರ ನನಗೆ ಮಾಡಿ. ನನಗೂ ಜೈಲಲ್ಲಿ ಉಪ್ಪು ಹುಳಿ ಖಾರ ಇಲ್ಲದೆ ಇರೋ ಊಟ ಮಾಡಿ ಮಾಡಿ ನಾಲ್ಗೆ ಒಳ್ಳೆ ಹವಾಯಿ ಚಪ್ಪಲಿ ತರ ಆಗೋಗಿದೆ. ಕಲ್ತು ಇಲ್ಲಿಗೆ ಸಹಾಯಕ್ಕೆ ಯಾಕೆ ಕೂಡ ಬಂದ ಹೇಳಿದ್ದು ಇಲ್ಲಿಗೆ ಯಾಕೆ ಕೂಡ ಬಂದ? ಓಯ್ ರಿಂಗ್ ಮಾಸ್ಟ್ರೆ, ಅದು ದಾರಿಯಲ್ಲಿ ಹೋಗ್ತಿರ್ಬೇಕಾದ್ರೆ ಕಮ್ಮಿನ ಅಡಿಗೆ ಕಮ್ಮಿನ ಬಂತು, ಅದರ ವಾಸನೆಗೆ ಬಂದೆ. ಅಡ ನಮ್ಮ ಮಟ್ಟಲ್ಲಿ ಮಾಡ್ರೆ ಅಡುಗೆ ಎಲ್ಲ ಖಾಲಿ ಆಗ್ಬಿಡ್ತು, ಸುಮ್ಮನೆ ಹೊಂಟು ಬಿಡ್ದ. ಓಯ್ ಅಣ್ಣಪ್ಪ, ಈ ನಮ್ಮನೆ ಹಸಿದು ಬಂದವರನ್ನು ಬಜಿಯಲ್ಲಿ ಕಳಿಸಿದರೆ ಸಾಪ ಸುತ್ತಿಕೊಳ್ತದೆ. ನೀವು ಒಳಕ್ ಬಂದ್ರೆ ಅದಕ್ಕಿಂತ ದೊಡ್ಡ ಸಾಪ ಸುತ್ಕೊತದೆ, ಸುಮ್ಮನೆ ಹೋಗೋಣ. ಅದೆಲ್ಲ ಗೊತ್ತಿಲ್ಲ, ನಾನಿವತ್ತು ಊಟ ಮಾಡಿಕೊಂಡೇ ಹೋಗುದು. ಊಟ ಮಧು, ಇಷ್ಟು ಬೇಗ ನೈಟ್ ಹಾಕೊಂಡ್ಬಿಟ್ಟಿದ್ಯಾ? ಯಾಕೆ ಹಾಕೋಬಾರ್ದಾ? ನೋ ಪ್ರಾಬ್ಲಮ್. ಅಂದ್ರೆ ಗೌಡ್ರ ಮನೆಗೆ ಊಟಕ್ಕೆ ಹೋಗಿ ಬಂದ್ಮೇಲೆ ಚೇಂಜ್ ಮಾಡ್ಬೋದಿತ್ತಲ್ಲ ಅಂದೆ. ನೀವೇನೋ ಗೌಡ್ರ ಮನೇಲಿ ಊಟ ಮಾಡೋದ್ರ ಬಗ್ಗೆ ಕನ್ಸ್ ಕಾಣ್ತಿದ್ರಾ? ಗೌಡ್ರು ಬಿಹೇವ್ ಮಾಡಿದ ರೀತಿ ನೋಡಿ ನಂಗೆ ಆಸೆನೇ ಹೊಟ್ಟೋಯ್ತು. ಊಟ ಹಾಕೋದಿರ್ಲಿ, ಅಟ್ಲೀಸ್ಟ್ ಫಾರ್ಮ್ಯಾಲಿಟೀಸ್ಗಾದ್ರು ಮನೆ ಒಳಗೆ ಕರಿಬಾರ್ದಾ? ಕುಟುಂಬಲ್ಲಿ ಅವ್ರು ಅಡುಗೆ ಮಾಡೋದನ್ನ ಯಾರು ನೋಡಬಾರ್ದು ಅಂತ ಅವಾಯ್ಡ್ ಮಾಡಿರ್ಬೇಕು. ಕುಟುಂಬಲ್ಲಿ ಅವ್ರು ಏನು ಫಸ್ಟ್ ಟೈಮ್ ಅಡುಗೆ ಮಾಡ್ತಿದ್ದಾರಾ? ನಾವು ಯಾವತ್ತೂ ಅವ್ರು ಅಡುಗೆ ಮಾಡಿರೋದನ್ನ ನೋಡೇ ಇಲ್ವಾ? ನೀನು ನೋಡದೇ ಇರ್ಬೋದು, ನಾನು ತುಂಬಾ ಸಲ ನೋಡಿದ್ದೀನಿ. ಅನ್ನ
ನಾವಿಬ್ರು ನೋಡಿದೀವಿ. ಪುಟ್ಟಮಲ್ಲಿ ಅವ್ರು ಅಡಿಗೆ ಮಾಡುವಾಗ ತುಂಬಾ ನಾಚ್ಕೊಳ್ತಾರೆ. ಜಾನಿ, ಒಂದೊಂದ್ಸಲ ನಿಮ್ ಲಾಜಿಕ್ಕೇ ಅರ್ಥ ಆಗಲ್ಲ. ಅಡ್ಗೆ ಮಾಡುವಾಗ ಯಾರಿಗೆ ನಾಚ್ಕೋತಾರೆ? ನಮ್ಮನ್ನ ನೋಡಿ ಪುಟ್ಮಲ್ಲಿ ಅವ್ರು ನಾಚ್ಕೊಳ್ಳೋಂಥದ್ದೇನಿದೆ? ಅವರು ಚಾಮರಾಜನಗರ ಸ್ಪೆಷಲ್ ಅಡಿಗೆ ಮಾಡ್ತಿರ್ಬೇಕು, ಅದಕ್ಕೆ ನಮ್ಮನ್ನ ನೋಡಿ ನಾಚ್ಕೊಂಡಿದ್ದಾರೆ. ಸುಮ್ಮನೆ ಏನೇನೋ ಮಾತಾಡಿ ತಲೆ ತಿನ್ಬೇಡಿ, ಹೋಗಿ ಇಲ್ಲಿಂದ. ಇವಳು ಮೂಡ್ ಹಾಳಾಗೋಯ್ತಲ್ಲ. ಈಗ ಇವಳು ಮೂಡ್ ಸರಿ ಮಾಡ್ಲಿಲ್ಲ ಅಂದ್ರೆ ಪುಟ್ಟಮಲ್ಲಿ ಅವ್ರ ಕೈ ರುಚಿ ಮಿಸ್ ಮಾಡ್ಕೊಂಡ್ಬಿಡ್ತೀನಿ. ಈಗ ಏನ್ ಮಾಡೋದು? ಮಧು, ನೀನ್ ಟೆನ್ಷನ್ ಮಾಡ್ಕೋಬೇಡ, ನಿನ್ ಮೂಡ್ನ ನಾನ್ ಸರಿ ಮಾಡ್ತೀನಿ. ಹೇಗೆ? ಗಂಟೆ ಬಾರಿಸ್ತಿದ್ದಾರೆ, ಹೋಗಿ ನೋಡಿ ಅಂದೆ. ನಡಿ ನೋಡೋಣ. ಇಷ್ಟೊತ್ನಲ್ಲಿ ಯಾಕೋ ಬಂದೆ ಇಲ್ಲಿ ಸಾಯಕ್ಕೆ? ಜನಣ್ಣ, ಇನ್ನೊಂದು ಸ್ವಲ್ಪ ಹೊತ್ತು ಕರೆದ್ರೆ ನಾನು ಇಲ್ಲಿಯೇ ಸಾಯ್ತೇನೆ. ನಿನ್ ಸಾಯಕ್ ನಮ್ಮನೇನೆ ಬೇಕಾಗಿತ್ತ? ಬದುಕಿದಾಗಂತೂ ಯಾರಿಗೂ ನೆಮ್ಮದಿ ಕೊಡ್ಲಿಲ್ಲ, ಸತ್ತೆಲ್ಲಾರನು ಕಾಡ್ಬೇಕು ಅಂತ ತೀರ್ಮಾನ ಮಾಡಿದ್ಯಾ? ಜಾನಿ, ಏನ್ ಮಾತಾಡ್ತಿದ್ದೀರಾ? ಪಾಪ ನೋಡಿ ಅವ್ರ ಸ್ಥಿತಿನ. ರಾಕಿರವ್ರೆ, ಏನ್ ಪ್ರಾಬ್ಲಮ್ಮು? ಅದರ ಬಾಬಿ, ಬಂಜಿಯಲ್ಲಿ ಬೆಂಕಿಯ ಉಂಡೆ ಹಾಕಿ ಕಲಪಿದಾಗೆ ಆಗ್ತಾ ಉಂಟು. ಹಾಗಾದ್ರೆ ನೀರ್ ಕುಡಿಯೋ. ಇದು ಗಂಗಾ ನದಿಯಲ್ಲಿ ಮುರುಕಿದರೂ ಆರುವ ಬೆಂಕಿ ಅಲ್ಲ, ಹಸಿವಿನಿಂದ ಹುರುಕುತ್ತಿರುವ ಬೆಂಕಿಯ ಕಾವು. ಪ್ಲೀಸ್ ಉಗ್ಗ ಕೊಡಿ. ರಾಕಿರವ್ರೆ, ಐ ಆಮ್ ಸೋ ಸಾರಿ. ಇವತ್ತು ನಮ್ಮ ಮನೇಲಿ ಅಡ್ಗೆನೇ ಮಾಡಿಲ್ಲ. ಆಕ್ಚುಲಿ ಗೌಡ್ರ ಮನೆಗೆ ಡಿನ್ನರ್ಗೆ ಹೋಗೋ ಪ್ಲಾನ್ ಇತ್ತು. ನೀವು ಅವ್ರ ಮನೆಗೆ ಹೋಗಿ ಊಟ ಕೇಳಿ. ಅಲ್ಲಿಗೆ ಹೋಗಿದ್ದೆ, ಆದ್ರೆ ರಿಂಗ್ ಮಾಸ್ಟರ್ ನನ್ನ ಕೆಂಪು ತಂಡಿಗೆ ಬಿಟ್ಟು ವಾಪಸ್ ಕಳಿಸಿದ್ರು. ಅವ್ರು ಯಾಕೆ ನಿಮಗೆ ಹೊಡಿದ್ರು? ಯಾಕೆ ಅಂದ್ರೆ ಅವ್ರು ನಮ್ 4 ಜನಕ್ಕೆ ಅಡಿಗೆ ಮಾಡಿರ್ತಾರೆ, ಇವ್ನು ಊಟ ಕೇಳಿರ್ತಾನೆ. ಇವನೇನ್ ಕಡಿಮೆ ತಿಂತಾನ, ಇವ್ನ್ ಊಟ ಹಾಕಕ್ಕಾಗದೆ ಹೊಡೆದ್ ಕಳ್ಸಿದಾರೆ. ಆದ್ರೂ ಪುಟ್ಮಲ್ಲಿ ಅವರು ಮನೆಗೆ ಬಂದವ್ರಿಗೆ ಊಟ ಕೊಡದೆ ಕಳ್ಸಲ್ವಲ್ಲ, ಇರೋದನ್ನಾದ್ರೂ ಕೊಟ್ಟು ಕಳಿಸ್ತಾರೆ. ರಾಕಿರವ್ರೆ, ನೀವು ಇನ್ನೊಂದ್ಸತಿ ಟ್ರೈ ಮಾಡಿ, ಊಟ ಕೊಟ್ರು ಕೊಡ್ಬೋದು. ಆಯ್ತು ಬಾಬಿ, ನೀವು ಹೇಳ್ತಿದ್ದೀರಿ ಅಂತೇಳಿ ಹೋಗಿ ಕೇಳ್ತೇನೆ. ಹೊಡೆದಿದ್ರೆ ಪುಣೆ ಇಲ್ಲಿಗೆ ಬರ್ತೀನಿ. ಐ ಲೈಕ್ ಇಟ್. ಡೋಂಟ್ ವರಿ ಡಾರ್ಲಿಂಗ್, ನನ್ಗಿನ್ನು 20 ನಿಮಿಷ ಟೈಮ್ ಇದೆ. ಏನ್ರಿ, ಏರಿಯೋದ್ರೆಲ್ಲ ನಮ್ಗೆ ಡಿಸ್ಟರ್ಬ್ ಮಾಡ್ಬೇಕು ಅಂತ ತೀರ್ಮಾನ ಮಾಡ್ಬಿಟ್ಟಿದ್ದೀರಾ? ಹಾಯ್ ಜಾನಿ ಅವರೇ, ನಿಮ್ಗೆ ಡಿಸ್ಟರ್ಬ್ ಮಾಡ್ಕೊಂಡಲ್ಲಿ ನಾ ಬಂದದ್ದಲ್ಲ ಮರ್ರೆ. ಗೇಟ್ ಓಪನ್ ಇದ್ದಿತ್ತಲ್ಲ, ಅದನ್ನ ಹಾಯ್ ಕಣಿ ಅಂದಲ್ಲಿ ಹೇಳಕ್ ಬಂದದ್ದು. ನಾವೇನಾದ್ರೂ ತಕೊಂಡಿರ್ತೀವಿ, ನಿಮ್ಗೆ ಯಾಕ್ರಿ? ಹಾಯ್, ಅದು ಹಾಂಗಲ್ಲ ಮರ್ರೆ. ಆ ಕಳ್ಳ ಜುಮ್ಕಿ ತಪ್ಸ್ಕೊಂಡಿದ್ದಲ್ಲ, ಅವನಿಂದ ಎಂತಾರು ತೊಂದ್ರೆ ಆತಂದಳಿ ಎಚ್ಚರಿಸೋಕ್ ಬಂದದ್ ಮರ್ರೆ ನಾನು. ರೀ ಇನ್ಸ್ಪೆಕ್ಟರ್, ನಿಮ್ ಕೆಲ್ಸ ನೀವು ಫಸ್ಟ್ ನೆಟ್ಟಗ್ ಮಾಡಿ, ಅದಾದ್ಮೇಲೆ ಬೇರೆಯವ್ರಿಗೆ ಎಚ್ಚರಿಕೆ ಕೊಡೋರಂತೆ. ಹಾಯ್ ಸುಂದ್ರಿ ಮೇಡಮ್, ಎಂತಕ್ ಮರ್ರೆ ಅಷ್ಟು ಸಿಟ್ಟು ಮಾಡ್ಕೊಂತಿದ್ರಿ ನನ್ ಮೇಲೆ? ಕೋಪ ಮಾಡ್ಕೊಳ್ದೆ ಇನ್ನೇನ್ರಿ? ಆಫ್ಟರ್ ಆಲ್ ಒಬ್ಬ ಕಳ್ಳನ್ ಹಿಡಿಯಕ್ಕಾಗಿಲ್ಲ ನಿಮ್ ಕೈಲಿ, ಬೇರೆಯವ್ರಿಗೆಲ್ಲ ಹೇಗ್ ರಕ್ಷಣೆ ಕೊಡ್ತೀರಾ? ನೀವ್ ಪೊಲೀಸ್ ಆಗಿರೋದಕ್ಕೆ ಲಾಯಕ್ಕಿಲ್ಲ. ಹಾಯ್, ತಪ್ಪು ತಿಳ್ಕೊಂಡ್ಬೇಡಿ ಮರ್ರೆ, ನಾ ತುಂಬಾ ಶಿಸ್ತಿನ ಮನುಷ್ಯ. ಅವ ನನ್ನ ಯಾ ಮಾರ್ಸ್ರೆ ನಾ ಎಂತ ಮಾಡೋದು ಮರ್ರೆ? ಈ ಮಾತುಗಳಿಗೇನು ಕಮ್ಮಿ ಇಲ್ಲ ರೀ ಇನ್ಸ್ಪೆಕ್ಟ್ರೆ. ನೀವು ಈ ಕೆಲಸ ಬಿಟ್ಟು ಯಾವ್ದಾರು ಬ್ಯಾಂಡ್ ಸೆಟ್ಗೆ ಸೇರ್ಕೊಡ್ರಿ. ಹಾಯ್ ಜಾನಿ ಅವರೇ, ನಿಮ್ಗೊಂದು ವಿಷಯ ಗೊತ್ತಿತ್ತ ಮರ್ರೆ? ನಾ ಪೊಲೀಸ್ ಕೆಲ್ಸಕ್ಕೆ ಬಪ್ಪಕ್ ಮೊದ್ಲ ಬ್ಯಾಂಡ್ ಸೆಟ್ ಅಲ್ಲಿ ಕೆಲಸ ಮಾಡ್ತಿದ್ದೆ. ಅಲ್ಲೇನ್ ಮಾಡ್ತಿದ್ರು? ಜಿಗ್ 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 ಗಿಲ್ಕಿ ಬರ್ತಿದ್ದೆ. ಈಗಲೂ ಅಲ್ಲಿ ನಿಂತ್ಕೊಂಡು ಅದನ್ನೇ ಮಾಡಿ, ಸುಮ್ಮನೆ ತೊಂದರೆ ಕೊಡ್ಬೇಡಿ, ಹೋಗ್ರಿ. ಅಲ್ಲಿ ನೀನ್ ರೆಡಿ ಆಗು, ಬಾ ಊಟಕ್ಕೆ ಹೋಗೋಣ. ನೀರ್ ತಕೊಳ್ಳಿ. ಅಯ್ಯ, ಇದನ್ನ ಯಾಕೆ ಹಿಡ್ಕೊಂಡಿದ್ದೀರಿ? ನೀವು ನೆಮ್ಮದಿಯಾಗಿ ಉಂಡು ಇಟ್ಕೊಳ್ಳಿ, ನಾ ಹಿಡ್ಕತೀನಿ. ಆಮೇಲೆ ಪುಟ್ಪಲ್ಲಿ ಇದನ್ನ ಅಂಚೋರ್ಕೆ ಹಾಕಮ್ಮ ಹಿಡ್ಕೊಂಡಿದ್ದೆ. ಅಯ್ಯ, ನಾ ನೆಮ್ಮದಿಯಾಗಿ ಉಂಡಾತಲ್ಲ. ಅದೇನು ಹೇಳಿರೋ ಬಾಯ್ ಬಿಟ್ಟು ಹೇಳಿ, ಸಂಜೆ ಮಾಡಿದ್ರೆ ನನ್ಗೆ ಅರ್ಥ ಆಗೋದಿಲ್ಲ. ಸುಮ್ಮನೆ ಕೂತ್ಕೊಂಡಿದ್ರೆ ಸರಿ, ಸಣ್ಣ ಮಾಡಿದ್ರೆ ಹೊಟ್ಟೆ ಒಳಗಡೆ ಗುಂಡ್ ಸೇರಿಸ್ಬಿಡ್ತೀನಿ. ಈ ಪುಟ್ಮಲ್ಲಿ ದಡ್ ಬಡ್ಡೆತ್ತದು.
ಕೈಲಿ ಗನ್ನಿರ್ಬೇಕಾದ್ರೆ ತೆಗೆದವನು ಒಡೆಯೋದು ಬಿಟ್ಬಿಟ್ಟು ನನ್ನ ಎದುರಿಸ್ತಾಳೆ. ಒಳ್ಳೆ ಅವಕಾಶ ಮಿಸ್ ಆಗೋಯ್ತು. ತಂಗಿವ ನೀನ್ ಎಷ್ಟು ಒಳ್ಳೆ ಹೃದಯವಂತೆ, ಆದ್ರೆ ನಿಮ್ ಗಂಡ ಒಳಗ್ ತಾಗಡಿದ್ದಂಗೆ. ಕಳ್ಳಣ್ಣ ನಮ್ ಬಾಬಣ್ಣನ ಬಗ್ಗೆ ಹಂಗೆಲ್ಲ ಹೇಳ್ಬೇಡಿ, ಇವರು ಸಾನೆ ಒಳ್ಳೆಯವರು ಕಳ್ಳಣ್ಣ. ತಂಗಿಯವ್ವ ನನ್ ಕಳ್ಳಣ್ಣ ಕಳ್ಳಣ್ಣ ಅಂತ ಕರಿಬೇಡ, ಪ್ರೀತಿಯಿಂದ ಜುಮ್ಕಿ ಅಣ್ಣ ಅಂತ ಕರಿ. ಚುಮ್ಕೇಣ ತಕೊಳ್ಳಿ ನಿಮ್ ಬನ್ನು. ಅದು ಬನ್ನಲ್ಲಮ್ಮ, ಗನ್ನು. ಹಿಡಿದ್ರೆ ಚಾಳ ತಕೊಳ್ಳಿ. ಮಚ್ಚಾರ ಬಂದ್ರು. ಎಸ್ ಹೇಳಿ ಯಾನ್ ಬಂದದು? ಯಾಕ್ರಿ ಕೇಳ್ತಿದ್ದೀರಾ? ಮಧುರ ಅವ್ರೆ ಕ್ಷಮಿಸ್ಬಿಡಿ, ನೀವು ಪುನಃ ಬರ್ತಿದ್ದಾರೆ ಅಂತ ಅನ್ಕೊಂಡಿರ್ಲಿಲ್ಲ. ನೋಡಿದ್ರ ಜಾನಿ ಹೇಗ್ ಮಾತಾಡ್ತಿದಾರಂತ? ಇಂಥ ಮಾತುಗಳನ್ನ ಕೇಳಕ್ಕೆ ಇಲ್ಲಿ ತನಕ ಬರ್ಬೇಕಿತ್ತ? ನಾನು ನಿಮ್ಗೆ ಹೇಳ್ದೆ ನಾನು ಬರಲ್ಲ ಅಂತ. ನೋಡ್ರೆ ಯಾಕ್ರಿ ಹಿಂಗ್ ಮಾತಾಡ್ತಿದ್ದೀರಾ? ನೀವೇ ತಾನೇ ಸ್ವಲ್ಪ ಹೊತ್ತು ಬಿಟ್ಟು ಬನ್ನಿ ಅಂತ ಹೇಳಿದ್ದು. ಅಂದಿದ್ದಿ ಅದನ್ನ ಮರ್ತು ಬಿಟ್ಟಿದ್ದಿ. ನಿಮ್ಮ ಹತ್ರ ಮಾತಾಡ ಪ್ರಯೋಜನ ಇಲ್ಲ. ಕುಟುಂಬಲ್ಲಿ ಅವ್ರು ಕರೀರಿ. ಅವ ಅಟ್ಟಿಲಿಲ್ಲ. ಮನೇಲಿಲ್ಲ ಅಂದ್ರೆ ಎಲ್ಲಿಗೆ ಹೋದ್ರು? ಅದು ನೀರು ಇಕ್ಕತ್ತವಳೆ. ಅಷ್ಟೇ ತಾನೇ, ಅವ್ರು ಬರೋ ತನಕ ನಾವು ಒಳಗ್ ಕೂತು ವೇಟ್ ಮಾಡ್ತೀವಿ. ಬೇಡ, ಅದು ನಮ್ಮ ಮಟ್ಟಿ ಸ್ಕೂಟ್ರು, ನಮ್ಮ ಮಟ್ಟಿ ಕುಕ್ಕರ್ ಚಿಲ್ಲ ಕೆಟ್ಟೋಗ್ಬಿಟ್ಟದ. ನೀ ಅಡುಗೆ ಮಾಡೋ ತಡ ಆಯ್ತದೆ. ಅಡುಗೆ ರೆಡಿ ಆದ್ಮೇಲೆ ನಾನೇ ಕಳಿಸ್ತೀನಿ, ಪುನಃ ಬನ್ನಿ. ಜಾನಿ ನಡೀರಿ ಮನೆಗೆ. ಮಧು ಪುಟ್ ಜಾನಿ ಬನ್ನಿ. ಅಯ್ಯೋ